ನಿರ್ಮಾಣ ಹಂತದ ಕಟ್ಟಡದಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಕಟ್ಟಡ ನಿರ್ಮಾಣದ ಕೆಲಸ ನಿಂತ ಸ್ಥಳದಲ್ಲಿ ಪತ್ತೆಯಾಗಿರುವ ಅಸ್ಥಿಪಂಜರ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪಾಳು ಬಿದ್ದಿದ್ದ ಕಟ್ಟಡದಲ್ಲಿ ಸಿಕ್ಕಿರುವಂತಹ ಈ ಅಸ್ಥಿಪಂಜರದ ಬಗ್ಗೆ ನಾವು ಹೇಳ್ತೀವಿ ಈ ಸ್ಟೋರಿನಲ್ಲಿ. ಚೆಕ್ ದಿಸ್ ಔಟ್. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಅಸ್ಥಿಪಂಜರ ಪತ್ತೆ. 6 ತಿಂಗಳ ಹಿಂದೆ ಮೃತಪಟ್ಟಿರಬಹುದೆಂದು ಅಂದಾಜು. ಪಾಳು ಬಿದ್ದ ಕೊಂಪೆಯಂತಿರುವ ಕಟ್ಟಡ. ಅಪಾರ್ಟ್ಮೆಂಟ್ ಒಳಗಿದ್ದ ಕೋಣೆಯೊಂದರಲ್ಲಿ ಮಲಗಿದ್ದ ಸ್ಥಿತಿಯಲ್ಲಿ ಪತ್ತೆಯಾದ ಅಸ್ಥಿಪಂಜರ. ಈ ದೃಶ್ಯಗಳು ಕಂಡು ಬಂದಿದ್ದು ನಿರ್ಮಾಣ ಹಂತದ ಕಟ್ಟಡದಲ್ಲಿ. 35 ರಿಂದ 40 ವರ್ಷದ ವ್ಯಕ್ತಿಯದ್ದು ಎನ್ನಲಾದ ಅಸ್ಥಿಪಂಜರ ಪತ್ತೆಯಾಗಿದೆ. ನಗರದ ಕೊತ್ತನೂರು ಬಳಿಯ ಭೈರತಿ ಬಂಡೆ ರಸ್ತೆಯಲ್ಲಿರುವ ಈ ಕಟ್ಟಡದಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದ್ದು ಸುಮಾರು 6 ರಿಂದ 8 ತಿಂಗಳ ಹಿಂದೆ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ವ್ಯಕ್ತಿಯ ಅಸ್ಥಿಪಂಜರ ಇರಬಹುದೆಂದು ಅಂದಾಜಿಸಲಾಗಿದೆ. ನಿನ್ನೆ ಸಂಜೆ ಕಟ್ಟಡ ಕಾರ್ಮಿಕರು ಕ್ಲೀನಿಂಗ್ ಮಾಡ್ತಿದ್ರು. ಈ ವೇಳೆ ಅಪಾರ್ಟ್ಮೆಂಟ್ನ 4ನೇ ಮಹಡಿಯ ಕೋಣೆಯಲ್ಲಿ ಅಸ್ಥಿಪಂಜರ ಕಂಡು ಬಂದಿದ್ದು ಕೂಡಲೇ ಸೆಕ್ಯೂರಿಟಿ ಗಾರ್ಡ್ ಬಾಬು ಕೊತ್ತನೂರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಬಳಿಕ ಪೊಲೀಸರು ಮತ್ತು ಎಫ್ಎಸ್ಎಲ್ ಟೀಮ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿ ನೋಡಿದ್ದೀನಿ ನಾನು, ಸರ್ ಇದು ಮೇಲೆ ಇದು ಡೆಡ್ ಬಾಡಿ ಇದೆ ಅಂತ ಇಲ್ಲಿ ಬಂದು ನನಗೆ ಹೇಳಿದ್ರು. ನಾನು ಅಲ್ಲಿ ಹೋಗ್ಬಿಟ್ಟು ನೋಡಿದೆ, ಡೆಡ್ ಬಾಡಿ ಇತ್ತು. ನಿನ್ನೆ ಸಂಜೆ ಒಂದು 5 ಹೊತ್ತಿಗೆ ನನಗೆ ಬಂದು ಹೇಳಿದ್ರು. ಅವಾಗ ನೋಡ್ಬಿಟ್ಟು ಹೇಳಿದೆ. ನಾನು ಪೊಲೀಸವ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬಂದರು, ಎಲ್ಲ ನೋಡ್ಕೊಂಡು ಹೋದರು. ಅದು ಬೇರೆ ಇನ್ನೊಂದು ಡಿಪಾರ್ಟ್ಮೆಂಟ್ ಯಾವುದು ಬಂತು, ಅದು ಅವ್ರು ನೋಡಿದ್ರು. ಬೆಳಗ್ಗೆ ಬರ್ತೀನಿ ಅಂದರು, ಇನ್ನೂ ಬಂದಿಲ್ಲ, ಬರ್ತಾರೆ ಅನ್ಸುತ್ತೆ. ಸ್ಟಾಪ್ ಆಗಿದೆ, ಒಂದು 10 ವರ್ಷದಿಂದ ಸ್ಟಾಪ್ ಆಗಿದೆ ಕೆಲಸ. ಅದು ಸರ್ ಅದೆಲ್ಲ ಫುಲ್ ಗಲೀಜ್ ಇದೆ. ಬರೀ ಜೀನ್ಸ್ ಪ್ಯಾಂಟು ಮೇಲೆ ಏನೋ ಸ್ವಲ್ಪ ಇದು ಅದು ಈ ಥರ ಮಾಮೂಲಿ ಥರ ಮಲ್ಕೊಂಡಿಲ್ಲ, ಸ್ಕಿಲ್ ಥರ ಮಲ್ಕೊಂಡಿದೆ. ನಿರ್ಮಾಣ ಹಂತದ ಈ ಕಟ್ಟಡ ವ್ಯಾಜ್ಯಕ್ಕೆ ಒಳಗಾಗಿದ್ದು ಕೋರ್ಟ್ನಲ್ಲಿ ಕೇಸ್ ಕೂಡ ನಡೆಯುತ್ತಿತ್ತಂತೆ. ಆದ್ರಿಂದ ಕಳೆದ ಕೆಲ ವರ್ಷಗಳಿಂದ ಕಟ್ಟಡ ನಿರ್ಮಾಣ ಕಾಮಗಾರಿ ಕೂಡ ಸ್ಥಗಿತಗೊಂಡಿತ್ತು ಎನ್ನಲಾಗಿದೆ. ಬಳಿಕ ಕಳೆದ 1 ತಿಂಗಳಿಂದ ಕಟ್ಟಡದ ಕಾಮಗಾರಿ ಶುರುವಾಗಿದ್ದು ಅಪಾರ್ಟ್ಮೆಂಟ್ ಶುಚಿಗೊಳಿಸುವ ಕಾರ್ಯ ನಡೆಯುತ್ತಿತ್ತು. ಕಾರ್ಮಿಕರು ಪ್ರತಿ ಫ್ಲೋರ್ ಕ್ಲೀನ್ ಮಾಡುವಾಗ 4ನೇ ಮಹಡಿಯ ಕೊಠಡಿಯೊಂದರ ಮೂಲೆಯಲ್ಲಿ ಅಪರಿಚಿತ ವ್ಯಕ್ತಿಯ ಅಸ್ಥಿಪಂಜರ ಸಿಕ್ಕಿದೆ. ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಧರಿಸಿದ ರೀತಿಯಲ್ಲಿ ಕಂಡು ಬಂದಿದ್ದು ಮೇಲ್ನೋಟಕ್ಕೆ ಪುರುಷನ ಅಸ್ಥಿಪಂಜರ ಎನ್ನಲಾಗಿದೆ. ಸ್ಥಳಕ್ಕೆ ಸೋಕೋ ಮತ್ತು ಎಫ್ಎಸ್ಎಲ್ ತಜ್ಞರು ಭೇಟಿ ನೀಡಿ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ್ದಾರೆ. ನಂತರ ವ್ಯಕ್ತಿಯ ಸಾವು, ವಯಸ್ಸು, ಲಿಂಗ ಪತ್ತೆಗಾಗಿ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. घबराहट जैसा ऐसा गया था, मोबाइल का चार्ज जला के किधर मटेरियल पड़ा है। तो जैसा देखा तो मेरे घबराहट जैसे लगा, तुरंत आके इधर में बताया। क्या काम करते हैं आप इधर? क्लीन करते हैं, साफ सफाई। हाँ, इधर अभी 28 तारीख को है। हर जगह काम करते हैं सर, जिधर काम रहता है उधर करते हैं। वॉचमैन को सर, कोहन को कल आया था सर, कल आके देख के सब गए. ಸದ್ಯ ಕೊತ್ತನೂರು ಪೊಲೀಸರು ನಿರ್ಮಾಣ ಹಂತದ ಕಟ್ಟಡಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ. ಈ ಬಗ್ಗೆ ಕೊತ್ತನೂರು ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಾಗಿದೆ. ಮೃತ ವ್ಯಕ್ತಿಯ ಗುರುತು, ವಿಳಾಸ ಹಾಗೂ ಇತರೆ ಮಾಹಿತಿಗಳ ಪತ್ತೆಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.